ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಈ ಯುಗಾದಿಯ ಸಂವತ್ಸರದ ಫಲವನ್ನು ನಾವು ಮುಂದೆ ನೋಡೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲರೂ ಕೂಡ ಸಂಪೂರ್ಣವಾಗಿ ನೋಡಬೇಕಾಗಿ ಸವಿನಯ ಪ್ರಾರ್ಥನೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರತ ವಕ್ರಾಬ್ದ್ಯಾ ಪಾರಿಷದ್ಯಾ ಪರಶತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶ್ರೀ ಶಾಲಿವಾಹನ ಶಕ ಶ್ರೀ ಕ್ರೋಧೀನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರಮಾಸೆ ಶುಕ್ಲೇ ಪಕ್ಷೆ ಅದ್ಯ ಕುಜವಾಸರಯುಕ್ತಾಯಾಂ. ಮೊದಲಿಗೆ ಈ ವರ್ಷದ ರಾಜಾದಾಯವನ್ನು ನಾವು ನೋಡೋಣ. ಈ ವರ್ಷದ ನವನಾಯಕರುಗಳು ಹೀಗಿದ್ದಾರೆ. ಈ ವರ್ಷ ರಾಜನು ಕುಜನಾಗಿರುತ್ತಾನೆ, ಮಂತ್ರಿಯು ಶನಿ, ಸೇನಾಧಿಪತಿ ಶನಿ, ಸಸ್ಯಾಧಿಪತಿ ಕುಜ, ಧಾನ್ಯಾಧಿಪತಿ ಚಂದ್ರ, ಅರ್ಘ್ಯಾಧಿಪತಿ ಶನಿ, ಮೇಘಾಧಿಪತಿ ಶನಿ, ರಸಾಧಿಪತಿ ಗುರು, ನಿರಸಾಧಿಪತಿ ಕುಜ, ಪಶುನಾಯಕನು ಯಮ. ಈ ವರ್ಷವು ಕುಜನು ರಾಜನಾಗಿರುವುದರಿಂದ ಗಾಳಿಯಿಂದ ಹೆಚ್ಚು ಮಾಡಲ್ಪಟ್ಟ ಪ್ರಚಂಡವಾದ ಅಗ್ನಿಯು ಗ್ರಾಮ, ಪಟ್ಟಣ, ವನ ಇವುಗಳನ್ನು ವಿಶೇಷವಾಗಿ ದಹಿಸುತ್ತವೆ. ಮೋಡಗಳು ಮಳೆಯನ್ನು ಸುರಿಸುವುದಿಲ್ಲ. ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ರಾಜರಲ್ಲಿ ಯುದ್ಧದ ಭಯ ಉಂಟಾಗುತ್ತದೆ. ಶನಿಯು ಮಂತ್ರಿಯಾಗಿರಲಾಗಿ ಭೂಮಿಯಲ್ಲಿ ಬೆಳೆ ಕಡಿಮೆ, ಮಳೆಯೂ ಕೂಡ ಕಡಿಮೆ. ಅಂತರಿಕ್ಷವು ಮೇಘೋಚ್ಛಾದಿತವಾಗಿ ಕಾಂತಿಹೀನನಾಗಿರುತ್ತದೆ. ಶನಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳು ಸೇನೆಗಳನ್ನು ಸಿದ್ಧಪಡಿಸುವವರಾಗುತ್ತಾರೆ. ಪ್ರಜೆಗಳು ಅಧರ್ಮ ಪ್ರವರ್ತಕರಾಗುತ್ತಾರೆ. ಭೂಮಿಯಲ್ಲಿ ಧಾನ್ಯಗಳು ಫಲಿಸುತ್ತವೆ. ಕುಜನು ಸಸ್ಯಾಧಿಪತಿಯಾಗಿರುವುದರಿಂದ ಕೆಂಪು ಭತ್ತವು, ಮರಳಕಾಂತಿ ಭತ್ತವು, ತೊಗರಿ, ಕಡಲೆ ಮೊದಲಾದ ಕೆಂಪು ಧಾನ್ಯಗಳು ಕೆಂಪು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಲಿಸುತ್ತವೆ. ಚಂದ್ರನು ಧಾನ್ಯಾಧಿಪತಿಯಾಗಿರುವುದರಿಂದ ಗೋವುಗಳು ಸಮೃದ್ಧಿಯಾಗಿ ಹಾಲನ್ನು ಕೊಡುತ್ತವೆ. ಪ್ರಜೆಗಳು ಆರೋಗ್ಯದಿಂದಿರುತ್ತಾರೆ. ಮಳೆಯೂ ಕೂಡ ಅಲ್ಪ ಚೆನ್ನಾಗಿ ಸುಭಿಕ್ಷ ಉಂಟಾಗುತ್ತದೆ. ಶನಿಯು ಅರ್ಘ್ಯಾಧಿಪತಿಯಾಗಿರುವುದರಿಂದ ಮಳೆಯು ಸ್ವಲ್ಪ ಕಡಿಮೆಯಾಗಿದ್ದರೂ ಕೂಡ ಕಳ್ಳರ ಬಾಧೆಯೂ ಕೂಡ, ಅಗ್ನಿ ಭಯವೂ ಕೂಡ, ಕ್ಷಾಮ ಬಾಧೆಯೂ ಕೂಡ ಅತ್ಯಂತ ಹೆಚ್ಚಾಗಿ ಉಂಟಾಗುತ್ತದೆ. ಕಪ್ಪು ಧಾನ್ಯಗಳು ಫಲಿಸುತ್ತವೆ. ಶನಿಯು ಮೇಘಾಧಿಪತಿಯಾಗಿರುವುದರಿಂದ ಬೆಳೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚು. ಖಂಡವೃಕ್ಷಿ ಕಪ್ಪು ಧಾನ್ಯಗಳು ಫಲಿಸುತ್ತವೆ. ಗುರುವು ರಸಾಧಿಪತಿಯಾಗಿರುವುದರಿಂದ ಎಲ್ಲ ಸಸ್ಯಗಳು, ಪಕ್ಷಿಗಳು ಚೆನ್ನಾಗಿ ಬೆಳೆಯುತ್ತವೆ. ಪ್ರಜೆಗಳು ಕೂಡ ಆರೋಗ್ಯದಿಂದ ಇರುತ್ತಾರೆ. ಕುಜನು ನಿರಸಾಧಿಪತಿಯಾಗಿರುವುದರಿಂದ ಅಗರು, ಕಸ್ತೂರಿ, ಹವಳ, ಕೆಂಪು ಬಟ್ಟೆಗಳು ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಕಡಿಮೆಯಾಗುತ್ತದೆ. ಯಮನು ಪಶುನಾಯಕ ಆಗಿರುವುದರಿಂದ ಪದಾರ್ಥಗಳ ಬೆಲೆ ಹೆಚ್ಚು, ಮಳೆ ಕಡಿಮೆ. ಪಶುಗಳಿಗೆ ಮೇವು ಕೊರತೆ ಉಂಟಾಗಿ ಸ್ವಲ್ಪ ಹಾಲು ಕೊಡುತ್ತವೆ. ಪಶುಗಳಿಗೆ ಪೀಡೆ ಉಂಟಾಗಬಹುದು. ಈ ರೀತಿಯಾಗಿ ನಾವೆಲ್ಲರೂ ಕೂಡ ಈ ವರ್ಷದಲ್ಲಿ ಮಿಶ್ರ ಫಲಗಳನ್ನು ನಾವು ಕಾಣುತ್ತೇವೆ.